ಇವರು ನಮ್ಮ ಜನಕರವರು ಏನ್ ಬೇಕಂತ ತಾತವ್ರೆ ಅವ್ರು ಏನ್ ತಾತವ್ರೆ ಅಂತ ಅವ್ರಿಗೆ ಗೊತ್ತಾಗ ಯಾಕೋ ಇಲ್ಲಿ ಬಂದಿದೆ ಅಂಗಡಿ ಬಿಟ್ಟಿಲ್ಲ ದೇವರ ಕಾರ್ಯ ಕಣೋ, ದೇವ್ರ ಕೆಲಸದಲ್ಲಿ ಭಾಗಿಯಾಗಿದೆ ಅನ್ನೋದು ಖುಷಿ ಪಡು. ನಮ್ಮ ಅಪ್ಪಾಜಿ ಚೌಕಾಸಿ ಮಾಡಕ್ ನಮ್ಮನ್ ಕರೀತೈತೆ. ಎಷ್ಟಂತೆ ಎಲ್ಲಿದ್ಯಾ ಸ್ನೇಹಿತರು? ಇಲ್ಲೇ ಅವರಲ್ಲ, ಇಲ್ಲ ಸುಮ್ ಕೂಗ್ತಾ ಇದ್ರ ಸ್ನೇಹಿತ ಸ್ನೇಹಿತ ಅಂತ ಇಲ್ಲೇ ಅವ್ರೆ. ನಾನು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ಅದ್ರೊಳಗೊಂದು ಕದ್ದಿರೋ ಸೇಬ್ ಬೇರೆ ಐತೆ. ನಂದೇ ಟೈರ್ ಬಸ್ಟ್ ಆಗೈತೆ, ನಾನೇ ಬ್ಲಾಗ್ ಮಾಡಿದ್ದೀನಿ. ನನ್ನೇ ಕೇಳ್ತಾರೆ ನೋಡಿದ್ರ ಅಂತ. ನೋಡಿದೆ ಅಂದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಇವತ್ತು ನಾನು ಸೀದಾ ನಿಮ್ಮನ್ನ ಫರ್ನಿಚರ್ ಅಂಗಡಿ ಕರ್ಕೊಂಡು ಬಂದಿದ್ದೀನಿ. ನಮ್ಮ ಚಿಕ್ಕಪ್ಪನಿಗೊಬ್ಬರಿಗೆ ಒಂದು ಬೀರ್ ಬೇಕಿತ್ತು. ನಾನು ಅಪ್ಪ ಬಂದಿದ್ದೀವಿ. ನಮ್ಮಪ್ಪ ನಾನು ಎಷ್ಟೊತ್ತವರೆಗೂ ಊಟ ಮಾಡಿಕೊಂಡು ಈಗ ಬಂದ್ವಿ ನೋಡುವ ಅಂತ. ಸಪೋರ್ಟ್ ಮಾಡ್ತಾಯಿದ್ದಾರೆ, ಯಾವುದ್ಯಾವುದು ಅಂತ ನೋಡಬೇಕು. ಭಾಸ್ಕರ್ ಅವರು ಇದೊಂದು ಶಾಪಿಂಗ್ ಸ್ಪ್ರಿಗೆ ಎಂಟ್ರಿ ಆಗಿದ್ದಾರೆ. ಇಲ್ಲಿ ಒಂದು ದೊಡ್ಡ ಜಗಳ ಆಗ್ತಾಯಿದೆ. ಇವರು ನಮ್ಮ ಜನಕರವರು ಏನು ಬೇಕಂತ ತಾತವ್ರೆ ಅವ್ರು ಏನು ತಾತವ್ರೆ ಅಂತ ಅವ್ರಿಗೆ ಗೊತ್ತಾಗ ಅನ್ನಿಸ್ತು. ದೇವಸ್ಥಾನಕ್ಕೆ ಒಂದು ಇದು ಕೊಡಿಸ್ತಾ ಇದ್ದೀವಿ. ನಾನೊಂದಷ್ಟು ಏನೇನೋ ಕೊಡಿಸಿದ್ದೀನಿ. ಹೊಸ ನೀನೇನೋ ಒಂದು ದಾನ ಮಾಡೋ ಒಳ್ಳೇದಾಯ್ತದೆ. ನಾವೇನೋ ನಮ್ಮ ಕೈಲಾದಷ್ಟು ಮಾಡಿದ್ದೀವಪ್ಪ. ಹಾಂ, ಇದು ಕಾಣ ಕರೆಕ್ಟ್ ಕೊಡಿಲಿ. ಇದು ಇದೆ ತಾನೇ? ಇದು ಎಷ್ಟಾರ ಒಳಗೆ ಹಾಕ್ಬಿಟ್ಟು ಟೈಟ್ ಮಾಡ್ಕೊಳ್ಳೋದು. ನಾನೊಂದು ತಗೋಬೇಕು, ನಂದು ಹೋಗೈತೆ, ನೀರು ಸುರಿತಾ ಇರ್ತದೆ. ಹೊಸ ದುಡ್ಡು ನೀನು ಕೊಡ್ತೀಯಾ? ಏನು ನೀನು, ನಾವು ತಿನ್ನಕ್ಕಿಲ್ಲಿ ಸಂಜೆ ಆದರೆ ಊಟಕ್ಕಿಲ್ಲಪ್ಪ ಗತಿ ಅಂತ ನಾವಿದ್ದೀವಿ. ಎಲ್ಲರೂ ದುಡ್ಡು ಹುಡ್ತದೆ ಅಂತ ಬೇಗ ಕೊಡಿಯೋಣ ಕೆಲಸವೇ. 1,00,000 ಪೈಪಲ್ಲ ಇಲ್ಲಿ. ಸುಮ್ ಮೊಬೈಲ್ ನೋಡ್ಕೊಂಡು ನಿಂತಿದೆಯಲ್ಲೋ. ಏನು ಸವಾಸ ಬಿಡತ್ತಾಗಿಲ್ಲ. ಜೀವನದಲ್ಲಿ ಬ್ಯುಸಿಯಾಗಿರ್ಬೇಕು ನಾವು. ಮನುಷ್ಯ ಬ್ಯುಸಿಯಾಗಿದ್ದಷ್ಟು ಅವನಿಗೆ ವ್ಯಾಲ್ಯೂ ಜಾಸ್ತಿ. ಅದಕ್ಕೋಸ್ಕರ ಬ್ಯುಸಿ, ಏನಾರು ಮಾಡಿ ಬ್ಯುಸಿಯಾಗಿರ್ಬೇಕು. ಭಾಸ್ಕರ ಪಾಪ ಜೀವನ ಪೂರ್ತಿ ನನ್ನ ಜೊತೆ ಬಂದು ಬೇಸತ್ತು ಹೋಗೋನೆ ತೆಗಿ. ಯಾಕೋ ಇಲ್ಲಿ ಬಂದಿದೆ? ಅಂಗಡಿ ಬಿಟ್ಟಿಲ್ಲ. ದೇವರ ಕಾರ್ಯ ಕಣೋ, ದೇವ್ರ ಕೆಲಸದಲ್ಲಿ ಭಾಗಿಯಾಗಿದೆ ಅನ್ನೋದು ಖುಷಿ ಪಡು. ಏನಂತೆ? ಅಲ್ಲಿ ವಾದ ಮಾಡಿ ಬನ್ನಿ ಅಂತ ವಿಡಿಯೋ ಮಾಡ್ಕೊಂಡು ನಿಂತಿದ್ರು. ನಮ್ಮ ಅಪ್ಪಾಜಿ ಚೌಕಾಸಿ ಮಾಡಕ್ ನಮ್ಮನ್ ಕರೀತೈತೆ. ಎಷ್ಟಂತೆ? ಹಾಂ, 750 ಸರ್. ಅದು 1900 ಅಂದರು. ಪೂರ್ತಿ ತಾತಿದ್ರ ಇದು 15 ಮೀಟ್ರ್. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಫ್ರೂಟ್ ಶಾಪಿಂಗ್ ಬಂದಿದ್ವಿ. ಅಣ್ಣ ಏನು ಇಷ್ಟಣ್ಣವೇ ಸೇಬು? ಜನಗಳ ಜಾತ್ರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಜನರೆಲ್ಲ ಪರ್ಚೇಸಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಅದಕ್ಕೋಸ್ಕರ ನಾವು ಬಂದಿದ್ವಿ. ನಾವು ಬಂದಿಲ್ಲ, ನಮ್ಮ ಅಪ್ಪ ಕರೆದ್ರೆ ಅಂತ ಬಂದಿದ್ವಿ. ನಮಗೆ ಬೇರೆ ಕೆಲಸ ಇದೆ. ನಮ್ಮಪ್ಪ ನನ್ನ ಕಳಿಸೋರೆ ಚೆನ್ನಾಗಿರೋದು ನಾನು ಅನಾನಸ್ ತಗೋಬಾ ಅಂತ. ನನಗೆ ಚೆನ್ನಾಗಿರೋದು ಅಂದರೆ ಹೆಂಗೆ ಗೊತ್ತಾಯ್ತದೆ? ಚೆನ್ನಾಗಿದೆಯಾ ಇದು? ಹೆಂಗೆ ಒಂದೇ ಅಟೆಂಪ್ಟಲ್ಲಿ ಹುಡುಕ್ತೆ. ನನ್ನ ಸತಿ ಹೇಳಿದ್ದಲ್ಲ ನಮ್ಮ ಅಪ್ಪನ ಅಕೌಂಟ್ ಐತೆ ಅಂತ. ಈಗ 1,000 ರೂಪಾಯಿ ಸಾಮಾನು ತಗೊಬಿಟ್ಟು ಹೇಳ್ಬಿಟ್ಟು ಹೋಯ್ತಾರೆ. ಇವರು ನಮ್ಮ ಮನೇಲಿ ಬಾಡಿಗೆ ಇರೋರು. ನಮ್ಮ ಮನೆ ಬಾಡಿಗೆ ಕೊಡ್ಬೇಕಾದ್ರೆ ಕಟ್ ಮಾಡ್ಕೊಂಡು ಮಿಕ್ಕಿದ್ದು ಕೊಡ್ತಾರೆ ಅಷ್ಟೇ. ಫೋನ್ಪೇ ನೋಟಿಸ್ ಬಂದೈತೆ ಅಂತ ಎಲ್ಲ ಒಳಗೆ ಮಾಡ್ಕೊಂಡವ್ರು ಇಂಥದ್ದೇ. ಎಲ್ಲ ಕ್ಯಾಶ್ ಕ್ಯಾಶ್ ಎಷ್ಟೈತೆ? 3 ಡಜನ್ 4 ಅಂದ್ರೆ ಮತ್ತೆ ನಂಗೆ ಹೆಂಗೆ ಗೊತ್ತು? ನಾನು ಸಕ್ಸಸ್ಫುಲಿ ಒಂದು ಆ್ಯಪಲ್ ಕದ್ದಿದ್ದೀನಿ. ಒಂದು ಆ್ಯಪಲ್ ಕದ್ದು ಊಟ ಹಾಕೊಂಡಿದ್ದೀನಿ. ಬಾಳೆಹಣ್ಣು ಎಲ್ಲಿದ್ಯಾ? ಸ್ನೇಹಿತರು ಇಲ್ಲೇ ಅವರಲ್ಲ, ಇಲ್ಲ ಸುಮ್ ಕೂಗ್ತಾ ಇದ್ರ ಸ್ನೇಹಿತ ಸ್ನೇಹಿತ ಅಂತ ಇಲ್ಲೇ ಅವ್ರೆ.
ಎಷ್ಟು ಚಿಪ್? ಒಂದೇ ಚಿಪ್ ಸಾಕಾ? ಕರ್ಪೂರ ಎರಡು ಮಾರ ಹೇಳ ಹೂನಾ? ಇಲ್ಲಿ ಬಾಳೆಹಣ್ಣು ಕೊಟ್ರಲ್ಲ, ಬಾಳೆಹಣ್ಣು ಕೊಟ್ರಲ್ಲ ಇಲ್ಲಿ, ಬಾಳೆಹಣ್ಣು ಸೇರಿ ಅಲ್ಲ. ಹೂ ಎಷ್ಟು? 100 ಎರಡು ಮಾರ ಹೇಳ? ಹೂ ಎಷ್ಟು ಹೇಳಿ? ಬಸ್ 2 ಮಾರ್ ಕೊಡಿ. ಇದು ಇದು 2 ಮಾರು ಗೆಳೆಯ. ಗೆಳೆಯ ಮಾತಾಡ್ತಿಲ್ಲ. ನಮ್ದಾಯ್ತು 2 ಮಾರು. ಸ್ಕ್ಯಾನ್ ಇಲ್ವಂತೆ ಅವ್ರ ಹತ್ರ? ಸ್ಕ್ಯಾನರ್ ಇಲ್ವಂತೆ? ಸ್ಕ್ಯಾನರ್ ಇಲ್ವಂತೆ? ಹೇಳಿ ಮತ್ತೆ. ಹೂ ಹಂಗೆ ಇರ್ಲಿ ಬಿಡಿ, ಸಪ್ರೇಟ್ ಆಗಿರ್ಲಿ ಬಿಡಿ, ಅದ್ರೊಳಗೆಲ್ಲ ಹಾಕ್ತೀರಾ? ಜನದೊಳಗೆ ನುಗ್ಗಿ ಹೋಗೋದೆ ಒಂದು ದೊಡ್ಡ ಇದಾಗಿದೆ, ಏನೋ ಒಂದು ಆಗಿದೆ. ನಾನು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ಅದರೊಳಗೊಂದು ಕದ್ದಿರೋ ಸೇಬ್ ಬೇರೆ ಐತೆ. ಎಲ್ಲ ಅಡಿಕೆ ತಗೋಬೇಕು. ಮನೆಗೆ ಹಬ್ಬಕ್ಕೆ ಐಟಮ್ ಎಲ್ಲ ಕೊಟ್ಟು ಕಳ್ಸೋಷ್ಟು ಸುಸ್ತಾಗೋಯ್ತು. ಎಲ್ಲ ಕೊಟ್ಟು ಅವ್ರಿಗೆ ಒಂದು ಗಾಡಿ ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿ ಹಾಕಿ ಮನೆ ಕೊಡಿ ಐಟಮ್ ಅಂತ ಕೊಟ್ಟು ಇವಾಗ ಆಫೀಸಿಂದ ಬಂದೆ. ನಾನು ಭಾಸ್ಕರ್ ಇವಾಗ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಮೇಲ್ಗಡೆಗೆ. ಟೀ ಕುಡ್ಕೊಬರ್ಬೇಕು. ಟೈರ್ ಕೆಟ್ಟೋಗೈತಾ? ಗುಡ್ ಮಾರ್ನಿಂಗ್ ಅಂತಾರೆ ಬಂದ ತಕ್ಷಣ. ಗುಡ್ ಈವ್ನಿಂಗ್ ಮರ್ತ್ಕೊಬಿಟ್ಟವ್ರೆ. ಬೆಳಗ್ಗೆಯಿಂದ ಟೀ ಮಾಡಿ 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 ಅಯ್ಯೋ ಚಲ್ಬಿಟ್ನಲ್ಲಪ್ಪ. ನಿಮ್ದಾ? ನನ್ನ ಟೈರು ಬಸ್ಟ್ ಆಗೈತೆ. ವ್ಲಾಗ್ ನೋಡಿದ್ರಾ? ಸರಿ ಹಾಕ್ಸ್ದೆ, ಮಶ್ರೂಮ್ ಪಂಚರ್ ಹಾಕ್ಸ್ದೆ. ಅಣ್ಣ ಬಂದ ತಕ್ಷಣ ಟೈರ್ ಬಸ್ಟ್ ಆಯ್ತು ನೋಡಿದ್ರ ಅಂತವ್ರೆ. ನಂದೇ ಟೈರ್ ಬಸ್ಟ್ ಆಗಿರೋದು, ನಾನೇ ವ್ಲಾಗ್ ಮಾಡಿರೋದು, ನನ್ನೇ ಕೇಳ್ತಾರೆ ಟೈರ್ ಬಸ್ಟ್ ಆಯ್ತು ನೋಡಿದ್ರ. ನಾನು ಯಾವ ಟೈರ್ ಬಸ್ಟ್ ಆಯ್ತು ಅಂತ ಯೋಚನೆ ಮಾಡ್ತಿದ್ರೆ ನಂದೇ ಟೈರ್ ಬಸ್ಟ್ ಆಗೈತೆ, ನಾನೇ ವ್ಲಾಗ್ ಮಾಡಿದ್ದೀನಿ, ನನ್ನೇ ಕೇಳ್ತಾರೆ ನೋಡಿದ್ರ ಅಂತ. ನೋಡಿದೆ ಅಂದೆ. ಒಳ್ಳೆ ಕತೆ. ಮೋಡ ಕವಿದ ವಾತಾವರಣ. ಇಲ್ಲಿ ಮಳೆ, ಇಲ್ಲಿ ಏನಂತ ನೆನಕ ಬಂದವ್ರು ನೋಡೋ ಅಲ್ಲಿ. ಮಳೆ ಬಂದೈತೆ ಅಲ್ಲಿ, ಅದಕ್ಕೆ ಹೆಂಗೆ ಅಂದೋಯ್ತವ್ರೆ. ಏನೋ ಒಳ್ಳೆ ಲೈಟ್ ಚೇಂಜ್ ಆಗೋಯ್ತು. ಮಳೆ ಬಂದೈತಂತೆ ಉದಯಪುರದಲ್ಲಿ. ಸೊ ಗಾಯ್ಸ್, ಸದ್ಯಕ್ಕೆ ರೂಮ್ಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಏನೋ ಟಿ ವಿ ತೊಗೋಬೇಕು ಅಂತಿದ್ದ, ಅಲ್ಲಿಗೆ ಹೋಗಿದೆ. ಒಂದು ಹೇರ್ ಕಟ್ ಮಾಡಿಸ್ಕೊಂಡು ಹೋಗಬೇಕು. ಹೇರ್ ಕಟ್ ಮಾಡಿಸ್ಕೊಂಡು ರೂಮ್ಗೆ ಹೋಗಿ ಸ್ನಾನ ಮಾಡಿ ಪಾಚಿ ಮಾಡಬೇಕು. ಹೇರ್ ಕಟ್ ಅವನು ಅಂಗಡಿ ಓಪನ್ ಮಾಡಿರ್ತಾನೋ ಇಲ್ವೋ ನೋಡಿ ಹೇರ್ ಕಟ್ ಮಾಡಿಸ್ಕೊಂಡು ರೂಮ್ಗೆ ಹೋಗಿ. ಕಟಿಂಗ್ ಮಾಡಿಸಲಿಕ್ಕೆ ಅಣ್ಣ ಇದ್ದಾರೆ, ಒಬ್ಬರು ಇದ್ದಾರೆ. ಇನ್ನು ಅವ್ರು ಆಗ್ತಿದ್ದಂಗೆ ನಾನು ಮಾಡಿಸ್ಕೋಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದ್ದೆ ಬೆಳಗ್ಗೆಯಿಂದ. ಶಾಪಿಂಗ್ ಮಾಡಿ ಮಾಡೋಕ್ಕಷ್ಟೇ ಯಾರಿಗೂ ಬೇಡ. ಏನು ಹಬ್ಬ ಮಾಡ್ತಾರೋ ಏನು. ಚೂರು ಕಟಿಂಗ್ ಉಳಿದಿದೆ ನೋಡ್ಬಿಡಿ. ಸೊ ಗಾಯ್ಸ್, ಈಗ ಕಟಿಂಗ್ ಮಾಡಿಸ್ಕೊಂಡು ರೂಮ್ಗೆ ಬಂದೆ. ಬೆಳಗ್ಗೆಯಿಂದ ಹಬ್ಬದ ಶಾಪಿಂಗ್ ಮಾಡಿ ಎಲ್ಲ ಹಣ್ಣು ಹೂ ಎಲ್ಲ ಕೊಟ್ಟು ಕಳಿಸಿ ಮನೆಗೆ ಕಳಿಸಿದ್ದೀನಿ. ಸೊ ಎಲ್ರಿಗೂ ಅಡ್ವಾನ್ಸ್ ಅಲ್ಲ, ಆ್ಯಕ್ಚುಲಿ ನೀವು ನಾಳೆ ನೋಡ್ತಾ ಇರ್ತೀರಿ ವ್ಲಾಗ್ನ. ಸೊ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಸೊ ದಿಸ್ ವಾಸ್ ಮೈ ಡೇ. ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.